ರಾಜ್ಯ ರಾಜಕಾರಣದಲ್ಲಿ ಬರೀ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದೇ ಸದ್ದು ಗದ್ದಲ. ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಈಗ ಗೃಹ ಇಲಾಖೆ ಹೇಳ್ತಾ ಇರುವಂತದ್ದು. ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಬಿಜೆಪಿ ನಿಯೋಗ ದೂರನ ಕೊಟ್ಟಿದೆ. ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಸಿಟಿ ರವಿ ಅವರ ಪ್ರಕರಣ. ಮಾತಿನ ಮಲ್ಲಯುದ್ಧ ಸಮರ ಸನ್ನದ್ಧ. ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು. ಇನ್ ಸೇರಾದ್ರೆ ನನ್ನ ಸವಾ ಸೇರಂತಿದ್ದಾರೆ. ಸಿಟಿ ರವಿ ಅವರ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣ ಸಿಐಡಿ ತನಿಖೆಗೆ ವಹಿಸಬೇಕು ಅಂತ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಮಾತಿನ ಸಮರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುವಂಥದ್ದು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈ ಪ್ರಕರಣದ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹೆಚ್ಚು ಮಾತಾಡಬಾರ್ದು, ಸೊ ಅದ್ರ ಬಗ್ಗೆ ತನಿಖೆ ನಡೆಸ್ತೀವಿ, ಸ್ವಲ್ಪ ತಾಳ್ಮೆ ಇರಲಿ ಅಂತ ಮಾತಾಡಿದ್ರು. ಮುಂದುವರೆದು ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಮಾತಾಡಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಟಾಂಗ್ ಅನ್ನ ಕೊಟ್ಟಿದ್ರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೊದಲಿಗೆ ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಛಲವಾದಿಯವರು, ನಮ್ಮ ಜನಾರ್ದನ್ ರೆಡ್ಡಿ ಅವರು, ಮುನ್ರಾಜ್ ಅವರು, ರಘು ಅವರು, ಕೇಶವ್ ಪ್ರಸಾದ್, ನಮ್ಮ ಗೋಪಿನಾಥ್ ರೆಡ್ಡಿ, ನಾವೆಲ್ಲರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಸಿಟಿ ರವಿಯವರ ಬಂಧನ ಆದ ಮೇಲೆ ಅವರನ್ನ ಒಬ್ಬ ಶಾಸಕರನ್ನ ನಡೆಸಿಕೊಂಡಂತ ರೀತಿ, ಅವರಿಗೆ ಕೊಟ್ಟಂತ ಟಾರ್ಚರ್, ಮತ್ತೆ ಅವರಿಗೆ ಊಟ ಕೊಡದೆ ಸುಮಾರು 400-500 ಕಿಲೋಮೀಟರ್ ಸುತ್ತಾಡಿಸಿರುವಂಥದ್ದು, ಮತ್ತೆ ಅಜ್ಞಾತ ಸ್ಥಳಕ್ಕೆ. ಯಾಕಂದ್ರೆ ಸಿಟಿ ರವಿ ಅವರಿಗೆ ಈಗಾಗಲೇ ಅವರು ನಕ್ಸಲ್ ಏರಿಯಾದಿಂದ ಬಂದಿರೋ ಚಿಕ್ಕಮಗಳೂರು. ಅದೇ ರೀತಿ ಮುಸ್ಲಿಂ ಉಗ್ರವಾದಿಗಳದು ಕೂಡ ಅವರಿಗೆ ಬೆದರಿಕೆ ಇದೆ. ಈಗಾಗಲೇ ಹಿಂದೆ ಎಲ್ಲ ಸರ್ಕಾರಗಳು ಕೂಡ ಅವರಿಗೆ ಗನ್ಮ್ಯಾನ್ಗಳನ್ನ ಕೊಟ್ಟಿದ್ದಾರೆ. ಹಿಂದೆ ಒಂದು ವ್ಯಾನು ಸಹ ಕೊಟ್ಟಿತ್ತು, ಜೀಪು ಇತ್ತು ಅವ್ರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಅವರನ್ನು ಫಾರೆಸ್ಟ್ಗೆ ಕರ್ಕೊಂಡೋಗಿ, ಕ್ವಾರಿಗೆ ಕರ್ಕೊಂಡೋಗಿ, ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಆಗಿರೋದು ಅನುಮಾನ ಮೂಡುವಂತ ಸಂಗತಿ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನ ಸೇಫ್ ಇಡೋ ದೃಷ್ಟಿಯಿಂದ ನಾವು ಕಬ್ಬಿನ ಗದ್ದೆಗೆ ಕರ್ಕೊಂಡೋಗಿದ್ರಿ, ಫಾರೆಸ್ಟ್ ಕರ್ಕೊಂಡೋಗಿದ್ರಿ ಅಂದ್ರೆ ಇನ್ಮೇಲೆ ಕಬ್ಬಿನ ಗದ್ದೆ ಸೇಫು, ಫಾರೆಸ್ಟು ಸೇಫು. ಇನ್ಮೇಲೆ ಯಾರನ್ನೇ ಬಂಧಿಸಿದ್ರು ಕೂಡ, ಯಾರನ್ನೇ ಮುಂದೆ ರಾಜ್ಯದಲ್ಲಿ ಬಂಧಿಸಿದ್ರೆ ಸೀದಾ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿ, ಸೀದಾ ಫಾರೆಸ್ಟ್ ಕರ್ಕೊಂಡೋಗಿ. ಪೊಲೀಸ್ ಸ್ಟೇಷನ್ ಈಸ್ ನಾಟ್ ಸೇಫ್. ಅಲ್ಲಿ ಯಾರನ್ನಾದ್ರೂ ಇಟ್ರೆ ಅಲ್ಲಿಂದ ಹೊಡ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಕಿತ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಅವ್ರನ್ನ ಕಬಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಅನ್ನೋದನ್ನ ಈ ಸರ್ಕಾರ ಜನಗಳಿಗೆ ತಿಳಿಸಿದ್ದಾರೆ. ಈ ತರ ಒಂದು ನಗೆಪಾಟಲಿಗೆ ಇಡೋದಂತ ಸರ್ಕಾರ ಇವತ್ತು. ಗೃಹ ಸಚಿವರು ಕೇಳಿದ್ರೆ ನಾನು ಎಲ್ಲೋಗಿದ್ದಾರೆ ಅಂತ ಮಾಧ್ಯಮದವ್ರನ್ನೇ ಕೇಳಿರೋದು ನಾನು ನೋಡಿದ್ದೆ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಂತಾರೆ, ಮುಖ್ಯಮಂತ್ರಿ ಸೇಫ್ಟಿ ಅಂತಾರೆ, ಆ ಕಮಿಷನರು ಕಬ್ಬಿನ ಗದ್ದೆನೆ ಆರಾಮ್ಸೆ ಇದೆ ಅಲ್ಲಿ ಕರ್ಕೊಂಡು ಹೋಗಿದ್ರಿ ಅಂತಾರೆ. ಇದೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ ಒಂಥರ ಬಫೂನ್ ತರ ಸರ್ಕಾರ ಅನ್ಸುತ್ತೆ. ಇಷ್ಟು ವರ್ಷದಾಗಿ ಯಾರು ಸರ್ಕಾರ ನಡೆಸೇ ಇಲ್ಲ. ಇವೆಲ್ಲವನ್ನ ಕೂಡ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡಿದಿರಿ. ಅವರ ಪ್ರಾಣದ
ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೇಣುಕಾ. ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಗಮನಿಸ್ತಾ ಇದೀವಿ ಕಬ್ಬಿನ ಗದ್ದೆ ಎನ್ಕೌಂಟರು ಇದೇನು ಇಲ್ಲಿವರೆಗೂ ನಿಲ್ಲುವಾಗ ಕಾಣಿಸ್ತಾ ಇಲ್ಲ ನೋಡಿ. ಈಗ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಪ್ರಕರಣ CID ತನಿಖೆವರೆಗೂ ಕೂಡ ಹೋಗುತ್ತೆ ಅಂತಂದ್ರೆ ಏನರ್ಥ? ಅಲ್ಲಿಯೇ ಸಾಟೌಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಾಯಕರು ಸುಮ್ಮನೆ ಕಾಲ ಹಣವನ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಅಲ್ವಾ ಅಂತ? ಚಂದ್ರಕಲಾ, ಏನು CT ರವಿ ಅವರ ಪ್ರಕರಣ ಈಗಾಗಲೇ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ಒಬ್ಬರ ಮೇಲೆ ಒಬ್ಬರು ಪ್ರತಿದಿನವೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನು ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಇದರ ವಿರುದ್ಧವಾಗಿಯೂ ಈಗಾಗಲೇ ನಾನು ಪ್ರಧಾನಿ ಮೋದಿಯವರನ್ನು ಕೂಡ ಭೇಟಿ ಆಗ್ತೀನಿ, ಸಮಯ ಸಿಕ್ಕರೆ ಅದೇ ರೀತಿಯಾದಂತಹ ರಾಷ್ಟ್ರಪತಿಯವರಿಗೂ ಕೂಡ ಈ ಬಗ್ಗೆ ವಿವರವಾಗಿ ಪತ್ರವನ್ನು ಕೂಡ ಬರೀತೀನಿ. ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ಘಟನೆ ಇರ್ಬೋದು, ಈ ಒಂದು ಪ್ರಕರಣವನ್ನು ಕೈ ಬಿಡುವ ಮಾತೇ ಇಲ್ಲ, ನನಗೆ ನ್ಯಾಯ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದು ಎಲ್ಲ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೂತಿರುವಂತದ್ದು. ಅದೇ ರೀತಿಯಾದಂತಹ ಇತ್ತ ಬಿಜೆಪಿ ನಾಯಕರು ಕೂಡ, ಅದರಲ್ಲೂ ಕೂಡ ಪ್ರಮುಖವಾಗಿ CT ರವಿ ಅವರನ್ನು ಏನು ಖಾನಾಪುರ ಪೊಲೀಸ್ ಠಾಣೆಯಿಂದ ಅನೇಕ ಕಡೆ ಸುತ್ತಾಡಿಸಿದ್ರು, ಇಡೀ ರಾತ್ರಿ ಎಲ್ಲ ಕಬ್ಬಿನ ಗದ್ದೆಯಲ್ಲಿ ಎಲ್ಲ ಸುತ್ತಾಡಿಸಿದ್ರು ಅಂತೇಳಿ ಈಗಾಗಲೇ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದರ ವಿರುದ್ಧವಾಗಿಯೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮತ್ತೆ JDS ನ ನಾಯಕರು ಕೂಡ ಸಿಡಿದಿರುವಂತದ್ದು. ಹಾಗಾಗಿ ಅವರು ಕೂಡ ಈ ಒಂದು ಪ್ರಕರಣದ ವಿರುದ್ಧವಾಗಿ ಗಂಭೀರವಾಗಿ ಪರಿಗಣಿಸಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಅವರು ಕೂಡ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಚಂದ್ರಕಲಾ, ಪ್ರಮುಖವಾಗಿ ನಿನ್ನೆಯೂ ಕೂಡ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಟ್ಟಿರುವಂತದ್ದು. ಏನು ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇರ್ಬೋದು, ಅದೇ ರೀತಿಯಾದಂತಹ CT ರವಿ ಅವರು ಚಿಕ್ಕಮಗಳೂರಿಗೆ ತೆರಳಿದ ನಂತರವೂ ಕೂಡ ಅಲ್ಲಿರ್ತಕ್ಕಂಥ ಒಂದಿಷ್ಟು ಸಮುದಾಯ ಇರ್ಬೋದು ಮತ್ತೆ ಒಂದಿಷ್ಟು ನಕ್ಸಲ್ ಏರಿಯಾಗಳಿಂದ ತಮಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ಕೂಡ ಈಗಾಗಲೇ CT ರವಿ ಅವರು ಮಾಡಿರುವಂತದ್ದು. ಹಾಗಾಗಿ ಏನು ಬೆಳಗಾವಿಯಲ್ಲೂ ಕೂಡ ತಮ್ಮ ಜೀವಕ್ಕೆ ಕುತ್ತು ಬಂದಿತ್ತು. ಅದೇ ರೀತಿಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇರ್ಬೋದು, ಸಹೋದರರು ಕೂಡ ತಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ತಮ್ಮ ತಲೆಗೆ ಗಾಯವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾದಂತಹ ಮುಂದಿನ ದಿನಗಳಲ್ಲೂ ಕೂಡ ಅವರ ಒಂದು ಬೆಂಬಲಿಗರಿಂದ ನನಗೆ ಜೀವಕ್ಕೆ ಅಪಾಯ ಇದೆ ಅಂತಕ್ಕಂಥ ಒಂದು ಸೂಚನೆ ಮಾಹಿತಿಯನ್ನು ಕೂಡ ಈಗಾಗಲೇ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದಿರುವಂತದ್ದು. ಹಾಗಾಗಿ ಈಗಾಗಲೇ ಏನು ಸರ್ಕಾರ ಈ ಒಂದು ಪ್ರಕರಣವನ್ನು CIDಗೆ ಒಪ್ಪಿಸಿರುವಂತದ್ದು. ಇದರ ವಿರುದ್ಧವೂ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಕಿಡಿಯನ್ನು ಕೂಡ ಕಾರಿರುವಂತದ್ದು. ಈ ಒಂದು CID ಪ್ರಕರಣ ಕೇವಲ ತಮ್ಮ ಒಂದು ಹಿತಾಸಕ್ತಿಗಾಗಿ ಮಾಡ್ಕೊಂಡಿರುವಂತದ್ದು. ಈ ಒಂದು ತನಿಖೆಯಿಂದ ತಮಗೆ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ, ಬೆದರಿಕೆ ಮತ್ತೆ ಒತ್ತಡಗಳಿಂದ ತಮಗೆ ಪೂರಕವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕೋದು ಇರ್ಬೋದು, ಅಥವಾ ತಮಗೆ ನ್ಯಾಯವನ್ನು ಒದಗಿಸುವ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ಪ್ರಕರಣ ತನಿಖೆಯು ಕೂಡ ಆಗುತ್ತೆ. ಹಾಗಾಗಿ ನಮಗೆ ಈ CID ತನಿಖೆ ಬೇಡ, ಹಾಲಿ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಅವರ ಒಂದು ನೇತೃತ್ವದಲ್ಲಿದೆ ಈ ಒಂದು ತನಿಖೆ ಆಗ್ಬೇಕು ಅಂತೇಳಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಪಟ್ಟಿ ಹಿಡಿದಿರುವಂತದ್ದು. ಈ ಒಂದು ವಿಚಾರವನ್ನು ಕೂಡ ನಿನ್ನೆ ಏನು R ಅಶೋಕ್ ಸೇರಿದಂತೆ ಮಾಜಿ CM ಮತ್ತೆ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಒಂದಿಷ್ಟು ಬಿಜೆಪಿ ನಿಯೋಗವು ಕೂಡ ರಾಜ್ಯಪಾಲರಿಗೂ ಕೂಡ ಈ ಒಂದು ವಿಷಯವನ್ನು ಕೂಡ ಮನವರಿಕೆ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರಕರಣವನ್ನು CIDಗೆ ಕೊಡೋದು ಬೇಡ, ಹಾಲಿ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆಗೆ ಆಗ್ರಹಿಸಬೇಕು ಅಂತೇಳಿ ಕೂಡ ಅವರ ಮೇಲೂ ಕೂಡ ಒತ್ತಡವನ್ನು ಕೂಡ ಹಾಕಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಸವರಾಜ ಹೊರಟ್ಟಿ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಚಂದ್ರಕಲೆ, ನಾನು ಕೊಟ್ಟಂತಹ ತೀರ್ಮಾನವೇ ಅಂತಿಮ. ಈಗಾಗಲೇ ನಾನು ಎಲ್ಲ ವಿಡಿಯೋ ಆಡಿಯೋವನ್ನು ಕೂಡ ಸದನದಲ್ಲಿ ನಡೆದಂತಹ ಒಂದು ಘಟನೆಗೆ ಪರಿಶೀಲನೆ ಕೂಡ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಪೂರಕವಾದ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ನಾನೊಂದು ಈ ಒಂದು ಪ್ರಕರಣವನ್ನು ಈಗಾಗಲೇ ತೀರ್ಮಾನ ಕೊಟ್ಟಿದ್ದೇನೆ, ನನ್ನ ರೂಲಿಂಗ್ಗೆ ಅಂತಿಮ ಅಂತಕ್ಕಂಥ ಮಾತುಗಳನ್ನು ಕೂಡ ಹಾಡಿದ್ರು. ಇದರ ವಿರುದ್ಧವೂ ಕೂಡ ಕಾಂಗ್ರೆಸ್ನ DCM DK ಶಿವಕುಮಾರ್ ಅವರು ಕೂಡ ಕಿಡಿಕಾರಿದ್ರು. ಅವರ ಒಂದು ನಡೆ ನಮಗೆ ಸರಿ ಅನಿಸ್ತಾ ಇಲ್ಲ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿರುವಂತದ್ದು. ಇದಕ್ಕೆ ನಮಗೆ ಪೂರಕವಾದಂತಹ ಸಾಕ್ಷ್ಯಗಳು ಕೂಡ ನನ್ನ ಹತ್ರ ಇದೆ, ನಾನು ಇದನ್ನ ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಮತ್ತೊಮ್ಮೆ ಸಭಾಪತಿಯಾದಂತಹ ಬಸವರಾಜ ಹೊರಟ್ಟಿ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಈಗಾಗಲೇ ಸರ್ಕಾರದವರು ಕೂಡ ಈ ಒಂದು ಪ್ರಕರಣವನ್ನು CIDಗೆ ಒಪ್ಪಿಸಿದ್ದಾರೆ. ಇನ್ ಕೇಸ್ ಏನಾದರೂ ಅವರು ಸ್ಥಳ ಮಹಾಜರಿಗೆ ಆ ಒಂದು ಪ್ರದೇಶಕ್ಕೆ ಸದನದ ಒಳಗಡೆ ಕಲಾಪದ ಒಂದು ಸಂದರ್ಭದಲ್ಲಿ ನಡೆದಂತಹ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಬೇಕು ಅಂತೇಳಿ ಏನಾದರೂ ಆ ಒಂದು ರೀತಿಯಲ್ಲಿ ಅವಕಾಶಗಳು ಇದ್ರೆ ಅವಕಾಶ ಕೊಡಬೇಕು ಅಂತಕ್ಕಂಥ ಏನಾದರೂ ಇದ್ರೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ನಾನು ಕೂಡ ಸ್ಥಳ ಮಹಾಜರಿಗೆ ಅವಕಾಶ ಕೊಡಲಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಸಭಾಪತಿ ಹೊರಟ್ಟಿ ಅವರು ಕೂಡ ಹೇಳಿರುವಂತದ್ದು. ಚಂದ್ರಕಲಾ, ಹಾಗಾಗಿ ಮುಂದಿನ ದಿನಗಳೇ ಏನೇ ಈಗಾಗಲೇ ಈ ಒಂದು ಪ್ರಕರಣಕ್ಕೆ CID ಕೂಡ ಎಂಟ್ರಿ ಕೊಟ್ಟಿರುವಂತದ್ದು. ಆ ಒಂದು
ತಂಡದಿಂದ ಯಾವ ರೀತಿಯಾದಂತಹ ತನಿಖೆ ನಡೆಯುತ್ತೆ, ಅದರ ಸ್ಥಳ ಮಹಜೂರು ಯಾವ ರೀತಿಯಾದಂತಹ ಇರುತ್ತೆ, ನಿಜವಾಗ್ಲೂ ಕೂಡ CT ರವಿ ಅವರು ಈ ಒಂದು ಪದವನ್ನು ಬಳಸಿದ್ರ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಊಹಾಪೋಹಗಳಿಗೆ ಈ ರೀತಿಯಾದಂತಹ ಒಂದು ಆಕ್ರೋಶಭರಿತವಾದಂತಹ ಒಂದು ಹೇಳಿಕೆಗಳನ್ನು ನೀಡುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ತಪ್ಪು ಅರ್ಥೈಸ್ಕೊಂಡ್ರ ಅಂತಕ್ಕಂಥ ಮಾಹಿತಿ ಕೂಡ ಸಾಕಷ್ಟು ಹೊರಬೀಳಲಿದೆ ಚಂದ್ರಕಲಾ. ಎಸ್ ರೇಣುಕಾ, ಪ್ಲೀಸ್ ಬಿ ಆನ್ಲೈನ್. ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, CT ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ. BY ವಿಜಯೇಂದ್ರ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಅಂತಾನೆ ಒಂದು ಸಭೆಯನ್ನ ಕರೆದಿದ್ದಾರೆ. ಅದು ಕೂಡ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಇವತ್ತು ಬಿಜೆಪಿ ನಾಯಕರ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಇದರ ನೇತೃತ್ವವನ್ನ ಪ್ರಹ್ಲಾದ್ ಜೋಶಿ ಅವರು ವಹಿಸಿಕೊಂಡಿದ್ದಾರೆ. ಸಭೆಯಲ್ಲಿ ಬಿಜೆಪಿ ಸಂಸದರು, ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ. ಒಂದು ಕಡೆ ಬಹಳ ಸೀರಿಯಸ್ ಪೊಸಿಷನ್ಗೆ ಹೋಗ್ತಾ ಇದೆ. BY ವಿಜಯೇಂದ್ರ ಹಾಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ ಏನು ಅನ್ನೋದರ ಹೆಚ್ಚಿನ ಡೀಟೇಲ್ಸ್ ಅನ್ನ ಅಗೇನ್ ನಮ್ಮ ಪೊಲಿಟಿಕಲ್ ರಿಪೋರ್ಟ್ ರೇಣುಕಾ ಅವರು ಕೊಡಲಿದ್ದಾರೆ. ರೇಣುಕಾ, ಗಮನಿಸ್ತಾ ಇದೀವಿ, ಈಗಾಗಲೇ ನೋಡ್ತಾ ಇದ್ದೀರಾ, ಸೀರಿಯಸ್ ಪೊಸಿಷನ್ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ನ ನಾಯಕರು ಒಂದು ಕಡೆ ಈ ವಿಚಾರವನ್ನ ದೊಡ್ಡ ಮಾಡ್ತಾ ಹೋಗ್ತಾ ಇದ್ರೆ, ಬಿಜೆಪಿ ನಾಯಕರು ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇದೆ. ಇವತ್ತು ನೋಡಿ, BY ವಿಜಯೇಂದ್ರ ಹಾಗೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಏರ್ಪಾಟು ಮಾಡಿದ್ದಾರೆ. ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಬಹುದು, ಯಾವ್ಯಾವ ರೂಪುರೇಷೆಗಳನ್ನ ಕೈಗೊಳ್ಳಬಹುದು ಏನು ಅಂತ. ಚಂದ್ರಕಲಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ CT ರವಿ ಅವರಿಗೆ ಒಂದು ಸವಾಲನ್ನು ಕೂಡ ಹಾಕಿರುವಂತದ್ದು. ನೀವು ಈ ಪದವನ್ನು ಆ ಒಂದು ಸದನದಲ್ಲಿ ಬಳಕೆ ಮಾಡಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಅಂತೇಳಿ ಕೂಡ ಈಗಾಗಲೇ ಅವರು ಕೂಡ ಬಹಿರಂಗವಾದಂತಹ ಒಂದು ಸವಾಲನ್ನು ಕೂಡ ಹಾಕಿರುವಂತದ್ದು. ಈ ಒಂದು ಅವರ ಒಂದು ಸವಾಲ್ಗೆ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಈ ಹಿಂದೆಯೂ ಕೂಡ ಬಿಜೆಪಿ ನಾಯಕರು ಹೇಳ್ತಾ ಇದ್ರು, ನಾವು ಬೆಳಗಾವಿ ಚಲೋ ಮೂಲಕ ಎಲ್ಲಿ ನಮ್ಗೆ ಪ್ರಾಣ ಬೆದರಿಕೆ ಆಗಿತ್ತು, ಯಾವೊಂದು ಕ್ಷೇತ್ರದಲ್ಲಿ ನಮ್ಗೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು, ಅದೇ ಒಂದು ಕ್ಷೇತ್ರದಲ್ಲಿ ನಾವು ಮತ್ತೆ ಹೋಗ್ತೀವಿ, ಅಲ್ಲೇ ಒಂದು ಪ್ರತಿಭಟನೆ ಮಾಡ್ತೀವಿ, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ CT ರವಿ ಸೇರಿದಂತೆ ಒಂದಿಷ್ಟು ಬಿಜೆಪಿ ನಾಯಕರು ಕೂಡ ಹೇಳಿರುವಂತದ್ದು. ಅದೇ ರೀತಿಯಾದಂತಹ ಇವತ್ತು ಮಧ್ಯಾಹ್ನ ನಂತರ ಏನು ಈಗಾಗಲೇ ಸಭೆಯನ್ನು ಕೂಡ ಈಗಾಗಲೇ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಮತ್ತೆ ಪ್ರಮುಖವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಸಭೆಯನ್ನು ಕೂಡ ಕರೆದಿರುವಂತದ್ದು. ಈ ಒಂದು ಸಭೆಯಲ್ಲೂ ಕೂಡ ಸಾಕಷ್ಟು ಸಂಸದರು ಮತ್ತೆ ಹಿರಿಯ ಮುಖಂಡರು ಸೇರಿದಂತೆ ಒಂದಿಷ್ಟು ಶಾಸಕರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಇನ್ನು CT ರವಿ ಅವರ ಏನು ಈ ಪ್ರಕರಣ ಇದೆ, ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡಬೇಕು ಅಂತೇಳಿ ತಯಾರನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಮಾಡ್ಕೊಂಡಿರುವಂತದ್ದು. ಈ ಒಂದು ಹೋರಾಟದಿಂದ ಪಕ್ಷಕ್ಕೆ ಯಾವ ರೀತಿಯಿಂದ ಮೈನಸ್ ಆಗುತ್ತೆ, ಹೇಗೆ ಪ್ಲಸ್ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ CT ರವಿ ಅವರು ಈ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಆಡಿಯೋ ವಿಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂತದ್ದು. ಹಾಗಾಗಿ ನಿಜವಾಗಿಯೂ ಕೂಡ CT ರವಿ ಅವರು ಈ ಒಂದು ಪದವನ್ನು ಬಳಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯಾದಂತಹ ಹೋರಾಟಗಳನ್ನು ಹಮ್ಮಿಕೊಂಡ್ರೆ ಪಕ್ಷಕ್ಕೆ ಯಾವ ರೀತಿಯಾದಂತಹ ಡ್ಯಾಮೇಜ್ ಆಗಬಹುದು. ಇನ್ ಕೇಸ್ CT ರವಿ ಅವರು ಈ ಒಂದು ಪದವನ್ನು ಬಳಸದೇ ಇದ್ರೆ ಸರ್ಕಾರವನ್ನು ಯಾವ ರೀತಿಯಾದಂತಹ ಇಕ್ಕಟ್ಟಿಗೆ ಸಿಲುಕಿಸಬೇಕು. ಈಗಾಗಲೇ ಸರ್ಕಾರದ ವಿರುದ್ಧವೂ ಕೂಡ ಸಾಕಷ್ಟು ಹೋರಾಟಗಳನ್ನು ಕೂಡ ನಡ್ಕೊಂಡು ಬಂದಿತ್ತು. ಅದೇ ರೀತಿಯಾದಂತಹ ಸರ್ಕಾರದ ಮೇಲೆ ಸಾಕಷ್ಟು ಹಗರಣಗಳು ಕೂಡ ಇದಾವೆ. ಆ ಒಂದು ಹಗರಣಗಳನ್ನೇ ತಮ್ಮ ಅಸ್ತ್ರವನ್ನಾಗಿಸಿಕೊಂಡು ಹೋರಾಟವನ್ನು ಮಾಡಿದ್ರು. ಕಳೆದ ಒಂದು ಅಧಿವೇಶನದಲ್ಲೂ ಕೂಡ ಅನೇಕ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಕೂಡ ಬಿಜೆಪಿ ಅವರು ಮಾಡಿರುವಂತದ್ದು. ಅದೇ ರೀತಿಯಾದಂತಹ ಮತ್ತೊಂದು ಅಸ್ತ್ರವನ್ನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿರುವಂತದ್ದು. ಈ ಆರೋಪವನ್ನು ಯಾವ ರೀತಿಯಾದಂತಹ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನು ಪ್ರಮುಖವಾಗಿ ಯಾವ ದಿನಾಂಕದಂದು ಈ ಒಂದು ಹೋರಾಟವನ್ನು ಮಾಡಬೇಕು, ಎಲ್ಲಿಂದ ಈ ಒಂದು ಹೋರಾಟವನ್ನು ಮಾಡಬೇಕು, ಅದೆಲ್ಲವನ್ನು ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಚಂದ್ರಕಲಾ, ಇಂದಿನ ಸಭೆಯ ನಂತರ ದೆಹಲಿಯ ಹೈಕಮಾಂಡ್ ನಾಯಕರಿಗೂ ಕೂಡ ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ಹಿರಿಯ ವರಿಷ್ಠರಿಗೂ ಕೂಡ ತಲುಪಿಸಿ ತದನಂತರ ಯಾವ ರೀತಿಯಾದಂತಹ ಹೋರಾಟ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರ ಒಂದು ಸೂಚನೆ ಮೇರೆಗೆ ಕೂಡ ಬೃಹತ್ ಆದ ಹೋರಾಟ ಮಾಡೋಕ್ಕೂ ಕೂಡ ಈಗಾಗಲೇ ಬಿಜೆಪಿ ಅವರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ರೇಣುಕಾ, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇವತ್ತು BY ವಿಜಯೇಂದ್ರ ಹಾಗೆ